ಇದ್ದ ಮಸೂದೆ 3 ದಶಕಗಳಿಂದ ಹಕ್ಕುಗಳಿಗಾಗಿ ನಾರಿಯರು ಕೇಳ್ತಾ ಇದ್ದ ಕಾನೂನಿದು 30 ವರ್ಷಗಳಲ್ಲಿ 4-5 ಸಲ ಮಸೂದೆಯನ್ನ ತಂದರೂ ಜೀವ ಕೊಡಲಿಲ್ಲ. ಆದರೆ ಇವತ್ತು ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ನಾರಿ ಶಕ್ತಿಗೆ ಮತ್ತೆ ಶಕ್ತಿ ತುಂಬಿದೆ. ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಿದೆ. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಹಿಳಾ ಮೀಸಲಾತಿ ಮತ್ತು ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆಗೆ ಸಂಬಂಧಪಟ್ಟಂತಹ 3 ಮಸೂದೆಗಳನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ರು. ಒಂದು, ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆ 2026. ಎರಡನೆಯದ್ದು, ಕ್ಷೇತ್ರ ಮರು ವಿಂಗಡಣೆ ಮಸೂದೆ 2026ರ ಮಸೂದೆಯನ್ನ ಮೇಘವಾಲ್ ಮಂಡಿಸಿದ್ರು. ಇನ್ನು ಮೂರನೆಯದ್ದು, ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ಮಸೂದೆ. ದೆಹಲಿ, ಪುದುಚೇರಿ, ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರಸ್ತಾವಿತ ತಿದ್ದುಪಡಿ ಮಾಡಿದ ಮಹಿಳಾ ಕೋಟಾ ಕಾನೂನನ್ನ ಜಾರಿಗೆ ತರಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿ ಮಸೂದೆ ಮಂಡನೆ ಮಾಡಿದ್ರು. 3 ಮಸೂದೆಗಳ ಮಂಡನೆಯನ್ನ ತಕ್ಷಣವೇ ಮತಕ್ಕೂ ಹಾಕಲಾಯಿತು. ಬಹುತೇಕ ಸಂಸದರು ಚರ್ಚೆಗೆ ಒಪ್ಪಿಗೆ ನೀಡಿದ್ರು. ಮಹಿಳಾ ಮೀಸಲಾತಿ ಕಾನೂನು ತಿದ್ದುಪಡಿ ಹಾಗೂ ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆ ಅಂಗೀಕಾರಕ್ಕೆ ಮತದಾನ ಆಗಬೇಕು. ಈ ಮತದಾನ ನಾಳೆ ಅಂದ್ರೆ ಶುಕ್ರವಾರ ಸಂಜೆ 4 ಗಂಟೆಗೆ ಲೋಕಸಭೆಯಲ್ಲಿ ನಡೆಯಲಿದೆ. ಈಗಾಗಲೇ ಸ್ಪೀಕರ್ ಓಂ ಬಿರ್ಲಾ ಮತದಾನಕ್ಕೆ ಸಮಯವನ್ನು ನಿಗದಿ ಮಾಡಿದ್ದಾರೆ. ಹಾಗಿದ್ರೆ ಮಸೂದೆ ಪಾಸ್ ಆಗತ್ತಾ, ಫೇಲ್ ಆಗತ್ತಾ, ಬಲಾಬಲ ಎಷ್ಟಿದೆ ಅನ್ನೋದು ಅಷ್ಟೇ ಮುಖ್ಯವಾಗುತ್ತೆ. ನಾಳೆ ಮಸೂದೆ ಪಾಸ್ ಆಗಬೇಕು. ಹಾಗಿದ್ರೆ ಮಸೂದೆ ಪರವಾಗಿ ಸರ್ಕಾರದ ಶಕ್ತಿ ಎಷ್ಟು, ಮಸೂದೆಗಳನ್ನು ವಿರೋಧಿಸ್ತಾ ಇರುವ ಪ್ರತಿಪಕ್ಷಗಳ ಸಂಖ್ಯಾಬಲ ಎಷ್ಟು ಅನ್ನೋದನ್ನ ನೋಡೋಣ. ಲೋಕಸಭೆಯಲ್ಲಿ ಒಟ್ಟು ಪ್ರಸ್ತುತ ಸಂಖ್ಯೆ ಇರುವಂತದ್ದು 540. ಅಂದ್ರೆ 543ರಲ್ಲಿ 3 ಕ್ಷೇತ್ರಗಳು ಖಾಲಿ ಇದೆ. ಹಾಗಾಗಿ 540. ಮಸೂದೆಗೆ ಬೇಕಾದ ಮತ 360. ಎನ್ಡಿಎ ಸರ್ಕಾರದ ಮತಗಳು ಇರೋದು 292. ಪಕ್ಷೇತರ ಸದಸ್ಯರ ಸಂಖ್ಯೆ ಇರೋದು 20. ಆದರೆ ಇಲ್ಲಿ ಸರ್ಕಾರಕ್ಕೆ ಕೊರತೆಯ ಮತಗಳಿದೆಯಲ್ಲ, ಅದು 48. ಅದೇ ರೀತಿಯಾಗಿ ಮಸೂದೆಗೆ ಸರ್ಕಾರದ ಶಕ್ತಿಯನ್ನು ನಾವು ಗಮನಿಸ್ತಾ ಹೋಗಿದ್ರೆ ಲೋಕಸಭೆಯ ಪ್ರಸ್ತುತ ಸಂಖ್ಯೆ ಹೇಳಿದ್ವಿ. ಇನ್ನು ರಾಜ್ಯಸಭೆಯ ಪ್ರಸ್ತುತ ಸಂಖ್ಯೆಯನ್ನ ನೋಡೋಣ. ಒಟ್ಟಾರೆಯಾಗಿ ರಾಜ್ಯಸಭೆ ಪ್ರಸ್ತುತ ಸಂಖ್ಯೆ 240. ಮಸೂದೆಗೆ ಬೇಕಾಗಿರುವಂತಹ ಮತ 160. ಎನ್ಡಿಎ ಸರ್ಕಾರದ ಮತಗಳಿರೋದು 130. ಹಾಗಾಗಿ ಸರ್ಕಾರಕ್ಕೆ ಕೊರತೆಯ ಮತಗಳಿವೆ 30 ಅನ್ನೋದನ್ನ ನೋಡೋಣ. ಇನ್ನು ಪ್ರತಿಪಕ್ಷಗಳ ಸಂಖ್ಯಾಬಲ ನೋಡೋದಾದ್ರೆ ಲೋಕಸಭೆಯಲ್ಲಿ ಪ್ರಸ್ತುತವಾಗಿ ಇರುವಂತಹ ಒಟ್ಟು ಸಂಖ್ಯೆ 540. ಆಗ್ಲೇ ಹೇಳಿದಾಗೆ 3 ಖಾಲಿ ಇರೋದ್ರಿಂದ ಸೊ ಮಸೂದೆಗೆ ಬೇಕಾದಂತಹ ಮತ ಬೇಕಾಗಿರೋದು 360. ಇದರಲ್ಲಿ ಈಗ ಪ್ರತಿಪಕ್ಷಗಳ ಒಟ್ಟು ಮತಗಳಿರೋದು 228. ಪ್ರತಿಪಕ್ಷಕ್ಕೆ ಕೊರತೆಯಾಗುವ ಮತಗಳು 132. ಅದೇ ರೀತಿಯಾಗಿ ರಾಜ್ಯಸಭೆಯ ಪ್ರಸ್ತುತ ಸಂಖ್ಯೆ ಇರೋದು 240. ಮಸೂದೆಗೆ ಬೇಕಾಗಿರುವಂತಹ ಮತಗಳು 160. ಇದರಲ್ಲಿ ಪ್ರತಿಪಕ್ಷಗಳ ಒಟ್ಟು ಮತ ಇರೋದು 71. ಪ್ರತಿಪಕ್ಷಕ್ಕೆ ಕೊರತೆಯ ಮತಗಳೆಷ್ಟು? 89. ಹಾಗಾಗಿ ಸದ್ಯದ ಲೆಕ್ಕಾಚಾರವನ್ನ ನೋಡ್ತಾ ಇದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಹೆಚ್ಚು ಕಮ್ಮಿ ಮಹಿಳಾ ಮೀಸಲಾತಿ ಮಸೂದೆಯನ್ನ ಪ್ರತಿಪಕ್ಷಗಳು ಬೆಂಬಲಿಸುವ ಸಾಧ್ಯತೆನೇ ಹೆಚ್ಚು. ಆದರೆ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಮಸೂದೆಯನ್ನ ವಿರೋಧಿಸೋಕೆ ಪ್ರತಿಪಕ್ಷಗಳು ಆಲ್ರೆಡಿ ಒಗ್ಗಟ್ಟಾಗಿವೆ. ಹೀಗಾಗಿನೇ ಲೋಕಸಭೆಯಲ್ಲಿ ಮೋದಿ ಪ್ರತಿಪಕ್ಷಗಳನ್ನ ಕಾಲೆಳೆದು मतबेटेनू आडिದ್ರು. अगर विरोध करेंगे तो स्वाभाविक है कि राजनीतिक लाभ मुझे होगा, लेकिन साथ चलेंगे तो किसी को भी नहीं होगा, ये लिख के रखो, किसी को नहीं रहेगा, क्योंकि फिर अलग पहलू हो जाता है, फिर किसी को फायदा नहीं होता। और इसलिए हमें क्रेडिट नहीं चाहिए। जैसे ये पारित हो जाए मैं कल एडवर्टाइजमेंट दे करके सबका धन्यवाद करने के लिए तैयार हूं, सबकी फोटो छपवाने के लिए तैयार हूं। क्रेडिट आप ले लो, चलो क्रेडिट की चिंता है क्या है जी, ले लो ना क्रेडिट, आपको जिसकी फोटो छपवानी है सरकारी खर्चे से हम करवा देंगे। ಮೋದಿ ಎಲ್ಲಾ ಕ್ರೆಡಿಟ್ ನಿಮಗೆ ಕೊಡ್ತೀನಿ ಅಂತ ಹೇಳಿ ಮಹಿಳಾ ಮೀಸಲಾತಿ ಮಸೂದೆಗೆ ಮತಬೇಟೆ ಆಡಿದ್ರು. ಆಮೇಲೆ ಪ್ರತಿಪಕ್ಷದವರು ಗ್ಯಾರಂಟಿನಾ ಅಂತ ಪ್ರಶ್ನೆನೂ ಹಾಕಿದ್ರು. ಆಗ ಅದಕ್ಕೂ ಮೋದಿ ಉತ್ತರ ಕೊಟ್ಟರು.
अगर गारंटी शब्द चाहिए तो मैं गारंटी शब्द उपयोग करता हूं। वादा की बात करते हो तो मैं वादा शब्द उपयोग करता हूं। अगर तमिल में कोई अच्छा शब्द हो तो वो भी मैं बोलने के लिए तैयार हूं। क्योंकि जब नियत साफ है तो फिर शब्दों का खेल करने की हमें जरूरत नहीं है जी। ಹೀಗೆ ಮಹಿಳಾ ಮೀಸಲಾತಿಗೆ ಬೆಂಬಲ ಕೊಟ್ರೆ ಅದರ ಕ್ರೆಡಿಟ್ ನಿಮಗೆ ಸಿಗುತ್ತೆ ಅಂತ ಪ್ರತಿಪಕ್ಷದವರನ್ನ ಮೋದಿ ಕೇಳಿದ್ರು. ಸಮಾಜವಾದಿ ಪಕ್ಷದವರು ಬಹಿರಂಗವಾಗಿ ಮೋದಿ ಸರ್ಕಾರಕ್ಕೆ ಬೆಂಬಲಿಸ್ತೀವಿ ಅಂತ ಹೇಳಿದ್ರು. ಆದರೆ ಮುಸ್ಲಿಂ ಮಹಿಳೆಯರಿಗೂ ಪ್ರತ್ಯೇಕ ಮೀಸಲಾತಿ ಕೊಡಬೇಕು ಅನ್ನುವ ಬೇಡಿಕೆಯನ್ನು ಇಟ್ರು. ಆದರೆ ಕೇಂದ್ರ ಸಚಿವ ಅಮಿತ್ ಶಾ ಕಟ್ಟಿ ತುಂಡಾದ ಹಾಗೆ ಆಗಲ್ಲ ಅಂತ ಹೇಳಿದ್ರು. बिल की चाशनी के नाम पर जो हाल कश्मीर का हुआ है, आसाम का हुआ है, वही हाल पूरे देश के करने का जो प्रयास है, हम संपूर्ण विपक्ष की ओर से इसका हम पुरजोर विरोध करेंगे। सभापति जी एक आधी बात और, इस बिल के अंदर जब तक पिछड़े वर्ग की महिलाएं, जब तक मुसलमान भाइयों की महिलाएं नहीं शामिल की जाएंगी, हम समाजवादी लोग इसका साथ नहीं देंगे। धर्मेंद्र यादव जी ने एकदम गैर संवैधानिक बात करी, मुस्लिम महिलाओं को आरक्षण की। मान्यवर, हमारा संविधान किसी भी प्रकार के धर्म के आधार पर आरक्षण की कतई मंजूरी नहीं देगा। और मैं फिर से संकल्प सरकार का बताता हूं कि धर्म के आधार पर मुस्लिमों को किसी भी प्रकार का आरक्षण गैर संवैधानिक है, इसका सवाल ही पैदा नहीं होता है। ಅಮಿತ್ ಶಾ ಅವರು ಪ್ರತ್ಯೇಕವಾಗಿ ಮುಸ್ಲಿಂ ಮಹಿಳೆಯರಿಗೆ ಮಸೂದೆಯಲ್ಲಿ ಮೀಸಲಾತಿ ಕೊಡೋದಿಲ್ಲ ಅಂತ ಹೇಳಿದ್ರು. ಆಗ ಸಿಟ್ಟಿಗೆದ್ದ ಅಖಿಲೇಶ್ ಯಾದವ್ ಮುಸ್ಲಿಂ ಮಹಿಳೆಯರಿಗೆ ಯಾಕೆ ಕೊಡಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಆಗ ಅಮಿತ್ ಶಾ ಕೊಟ್ಟ ಸ್ವಾರಸ್ಯಕರ ಉತ್ತರ ಹೀಗಿತ್ತು. मैं माननीय मंत्री से जानना चाहता हूँ, क्या मुस्लिम महिला आधी आबादी में नहीं आती हैं? नहीं ना देंगे। समाजवादी पार्टी सारी टिकटें मुस्लिम महिलाओं को दे दे, हमें कहाँ आपत्ति है, हमें कोई आपत्ति नहीं है। चलिए ಇನ್ನು ಮಹಿಳಾ ಮೀಸಲಾತಿ ಬಗ್ಗೆ ಪ್ರಿಯಾಂಕಾ ವಾದ್ರಾ ಕೇಳಿದ್ದು ಒಂದೇ ಪ್ರಶ್ನೆ. ಈಗಿರೋ 543 ಕ್ಷೇತ್ರಗಳಲ್ಲೇ ಯಾಕೆ 33% ಕೊಡ್ತಾ ಇಲ್ಲ ಅನ್ನೋದು. अध्यक्ष महोदय, इन्हीं 543 लोकसभा क्षेत्रों में से महिलाओं को 33% आरक्षण क्यों नहीं दिया? अगर पद खोने का डर नहीं है तो कुछ लोग अपना पद खोलें। इसी में से SC ST का जो दर्जा है, SC ST में महिलाओं का आरक्षण 33% हो जाए, 1/3 आरक्षण हो जाए, OBC का भी उचित आरक्षण हो जाए, आज पारित हो सकता है। ಈಗ ಕ್ಷೇತ್ರಗಳ ಪುನರ್ವಿಂಗಡಣೆಯಿಂದ ಉತ್ತರ ದಕ್ಷಿಣ ಅದರಲ್ಲಿ ಅನ್ಯಾಯ ಆಗುತ್ತೆ ದಕ್ಷಿಣ ರಾಜ್ಯಗಳಿಗೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಉತ್ತರ ಕೊಟ್ಟರು. ಅದೇ ರೀತಿಯಾಗಿ ಅನ್ಯಾಯ ಆಗಲ್ಲ ದಕ್ಷಿಣ ರಾಜ್ಯಗಳಿಗೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಉತ್ತರವನ್ನ ನೀಡಿದ್ರು. ಕ್ಷೇತ್ರ ಪುನರ್ವಿಂಗಡಣೆಯಿಂದ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗಲ್ಲ. ಕ್ಷೇತ್ರ ಪುನರ್ವಿಂಗಡಣೆಯಿಂದ ದಕ್ಷಿಣ ರಾಜ್ಯಗಳ ಸಂಖ್ಯೆ ಕಡಿಮೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಉತ್ತರ ರಾಜ್ಯಗಳಲ್ಲಿ ಈಗಾಗಲೇ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಇದೆ, ಆದರೆ ದಕ್ಷಿಣ ರಾಜ್ಯಗಳಲ್ಲಿ ಕಡಿಮೆ ಇದೆ. ಹಾಗಾಗಿ ಉತ್ತರ ರಾಜ್ಯಗಳು ಮತ್ತು ದಕ್ಷಿಣ ರಾಜ್ಯಗಳಿಗೆ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಬಹುದು ಅನ್ನುವಂತಹ ಆರೋಪಕ್ಕೂ ಕೂಡ ಅವರು ಉತ್ತರ ಕೊಟ್ಟರು. ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯಕ್ಕೂ ಯಾವುದೇ ಧಕ್ಕೆ ಆಗೋದಿಲ್ಲ, ದಕ್ಷಿಣ ರಾಜ್ಯಗಳಿಗೆ ಯಾವುದೇ ರೀತಿಯ ತಾರತಮ್ಯ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಅಮಿತ್ ಶಾ ಅವರು ಹೇಳಿದರು. ಪ್ರಮುಖವಾಗಿ ಈಗಾಗಲೇ ಪ್ರಾತಿನಿಧ್ಯದ ವಿಚಾರ ಬರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯಕ್ಕೂ ಕೂಡ ಧಕ್ಕೆ ಆಗೋದಿಲ್ಲ ಅನ್ನುವ ವಿಚಾರವನ್ನ ಹೇಳ್ತಾನೆ. ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯಾಗುತ್ತೆ ಅನ್ನುವಂತಹ ಒಂದು ಗೊಂದಲ ಇದೆ, ಪ್ರತಿಪಕ್ಷಗಳು ಆ ವಿಚಾರವನ್ನ ಹೇಳ್ತಾ ಇದೆ. ಹಾಗಾಗಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯಾಗುತ್ತೆ ಅನ್ನುವಂತಹ ಗೊಂದಲ ಬೇಡ ಅನ್ನೋದನ್ನ ಕೂಡ ಅಮಿತ್ ಶಾ ಹೇಳಿದ್ರು. ಉತ್ತರ ದಕ್ಷಿಣ ಈ ರೀತಿಯಾಗಿ ನಾವು ಯಾವುದೇ ಕಾರಣಕ್ಕೂ ಭೇದ ಭಾವ ಮಾಡ್ತಾ ಇಲ್ಲ ಅಂತ ಅಮಿತ್ ಶಾ ಅವರು ಉತ್ತರವನ್ನ ಕೊಟ್ಟರು. ಇಷ್ಟು ಮಾತ್ರ ಅಲ್ಲ, ಇನ್ನು ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗಲ್ಲ ಅಂತ ಅಮಿತ್ ಶಾ ಅವರು ಹೇಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ,
ಕರ್ನಾಟಕದಲ್ಲಿ ಇರುವಂತಹ ಈ ಒಂದು ಕ್ಷೇತ್ರಗಳು ಎಷ್ಟು, ಮುಂದೆ ಎಷ್ಟು ಆಗತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗ ಕರ್ನಾಟಕದಲ್ಲಿ ಇರುವಂತಹ ಹಾಲಿ ಕ್ಷೇತ್ರಗಳ ಸಂಖ್ಯೆ 28. ಮುಂದೆ 33 ಈಗಾಗಲೇ ಈ ಒಂದು ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ 42 ಕ್ಷೇತ್ರಗಳು ಏರಿಕೆಯಾಗುತ್ತೆ. ಅಂದ್ರೆ ಪ್ರಾತಿನಿಧ್ಯತೆಯ ಬಗ್ಗೆ ನೋಡೋದಾದ್ರೆ 5.14% ಪ್ರಾತಿನಿಧ್ಯತೆ ಸಿಗತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಇದು ಕರ್ನಾಟಕ. ತಮಿಳುನಾಡಲ್ಲಿ ಈಗ ಹಾಲಿ ಇರುವಂತಹ ಕ್ಷೇತ್ರಗಳ ಸಂಖ್ಯೆ 39. ಆದ್ರೆ ಮುಂದೆ ಈ ಒಂದು ಕ್ಷೇತ್ರ ಪುನರ್ವಿಂಗಡಣೆ ಆದ್ರೆ ಆವಾಗ 59 ಕ್ಷೇತ್ರಗಳಿಗೆ ಏರಿಕೆಯಾಗತ್ತೆ. ಪ್ರಾತಿನಿಧ್ಯತಾ ಶೇಕಡವಾರು ನೋಡೋದಾದ್ರೆ 7.23. ಇನ್ನು ಆಂಧ್ರ ಪ್ರದೇಶದಲ್ಲಿ ಹಾಲಿ ಇರುವಂತಹ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 25. ಮುಂದೆ ಕ್ಷೇತ್ರ ಪುನರ್ವಿಂಗಡಣೆ ಆದ ಬಳಿಕ 38ಕ್ಕೆ ಏರಿಕೆಯಾಗುತ್ತೆ. ಪ್ರಾತಿನಿಧ್ಯತೆ 4.65 ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಅದೇ ರೀತಿಯಾಗಿ ಮತ್ತೊಂದು ದಕ್ಷಿಣದ ರಾಜ್ಯ ತೆಲಂಗಾಣ, ಹಾಲಿ ಲೋಕಸಭಾ ಕ್ಷೇತ್ರಗಳು ಇರೋದು 17 ಕ್ಷೇತ್ರಗಳು. ಮುಂದೆ ಈ ಒಂದು ಕ್ಷೇತ್ರ ಪುನರ್ವಿಂಗಡಣೆ ಆದ ಬಳಿಕ 26 ಕ್ಷೇತ್ರಗಳಿಗೆ ಏರಿಕೆಯಾಗುತ್ತೆ. 3.18% ಪ್ರಾತಿನಿಧ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ವಿಚಾರವನ್ನ ಹೇಳಿದರು. एक बिल पारित होने के बाद, संविधान संशोधन होने के बाद कर्नाटक की संख्या हो जाएगी 28 से बढ़कर 42 और प्रतिशत लोकसभा में 816 में हो जाएगा 5.14. तो जरा भी नुकसान कर्नाटक को नहीं होगा. दूसरा राज्य है आंध्र प्रदेश. इनकी अभी 25 सीटें हैं आंध्र प्रदेश की, और अब की स्थिति में उसका प्रतिशत प्रतिनिधित्व 4.60 है, 4.60. अब इसमें भी 50% लगभग वृद्धि होगी, तो सीटें हो जाएगी 38 और 4.60 की जगह 4.65% उनकी शक्ति हो जाएगी. तेलंगाना में 17 सीटें हैं अभी, और उनकी शक्ति 543 के सदन में प्रतिशत 3.13 है. अब उसमें 50% की वृद्धि होगी और सीटें हो जाएगी 26 और 3.13 की जगह 3.18% उनकी क्षमता होगी. तमिलनाडु, इतने सारे लोग काले कपड़े पहनकर आए हैं. मैं तमिलनाडु की जनता को भी आश्वस्त करना चाहता हूं कि आपकी शक्ति कम नहीं होगी, बढ़ रही है. मान्यवर, अभी 39 सांसद तमिलनाडु राज्य से चुनकर यहाँ आते हैं और ಇದಿಷ್ಟು ಮಹಿಳಾ ಮೀಸಲಾತಿ ಮಸೂದೆಯ ಬಗ್ಗೆ ಲೋಕಸಭೆಯಲ್ಲಿ ನಡೆದ ಗಮನಾರ್ಹ ಚರ್ಚೆಗಳು. ನಾಳೆ ಸಂಜೆ 4 ಗಂಟೆಗೆ ಮಹಿಳಾ ಮೀಸಲಾತಿ ಮಸೂದೆಗೆ ಮತದಾನ ಆಗತ್ತೆ. ನಾರಿ ಶಕ್ತಿಯನ್ನ ಯಾವ ಪಕ್ಷಗಳು ವಿರೋಧಿಸಲ್ಲ ಅನ್ನೋದು ಎಲ್ಲರ ನಂಬಿಕೆಯಾಗಿದೆ.